ನಿನ್ನೆ ಮೂಳೆ ಸಿಕ್ಕ ಬೆನ್ನಲ್ಲೇ ಈಗ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿ ಪೊಲೀಸ್ ಅಧಿಕಾರಿಗಳು ಹೈ ಅಲರ್ಟ್ನಲ್ಲಿ ಇದ್ದಾರೆ. ಈಗ ಪ್ರಮುಖವಾಗಿರುವಂತಹ ಒಂದು ಚಾಲೆಂಜ್ ಏನಂತಂದ್ರೆ, ಒಂದೆಡೆ ಸಿಕ್ಕಿರುವಂತಹ ಕಳೆಬರ ಏನಿದೆ, ಏನೆಲ್ಲ ಮೂಳೆಗಳು ಸಿಕ್ಕಿದಾವೆ ಅದೆಲ್ಲವನ್ನ ರಕ್ಷಣೆ ಮಾಡಬೇಕು. ಇದರ ಜೊತೆಗೆ ಇನ್ನುಳಿದಿರುವಂತಹ ಒಂದು ಸಮಾಧಿಗಳೇನಿದೆ ಅದಕ್ಕೂ ಕೂಡ ಭದ್ರತೆ ಒದಗಿಸಬೇಕು. ಮೂಳೆ ಸಿಕ್ಕಿರುವಂತಹ ಈ ನೇತ್ರಾವತಿ ಸೇತುವೆ ಸಮೀಪದಲ್ಲಿ ಈಗ ಬಿಗಿ ಭದ್ರತೆ ಹೆಚ್ಚಳ ಮಾಡಲಾಗ್ತಾ ಇದೆ. ಪಾಯಿಂಟ್ ನಂಬರ್ 7 ಬಳಿಯಲ್ಲಿ ಎಲ್ಲ ಸಮಾಧಿಗಳೇನಿದ್ದಾವೆ ಅದೆಲ್ಲವೂ ಹೆದ್ದಾರಿ ಪಕ್ಕದಲ್ಲೇ ಇದ್ದಾವೆ. ಈ ಪಾಯಿಂಟ್ ನಂಬರ್ 7 ಏನಿದೆ ಇದರ ಪಕ್ಕದಲ್ಲಿ ಇರುವಂತಹ ಎಷ್ಟು ಸಮಾಧಿಗಳಿದ್ದಾವೆ ಇದೆಲ್ಲವೂ ಹೆದ್ದಾರಿ ಪಕ್ಕದಲ್ಲೇ ಇದೆ. ಇದೇ ಕಾರಣಕ್ಕಾಗಿ ಈಗ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಸಶಸ್ತ್ರ ಪಡೆಯ ಅಧಿಕಾರಿಗಳು ಕೂಡ ಈಗ ಸ್ಥಳದಲ್ಲಿ ಇರುವಂಥದ್ದನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಬಹಳಷ್ಟು ಹೈ ಪ್ರೊಫೈಲ್ ಆಗಿರುವಂತಹ ಪ್ರಕರಣ, ಇಡೀ ದೇಶದಾದ್ಯಂತ ಎಲ್ಲರನ್ನ ಬೆಚ್ಚಿ ಬೀಳಿಸಿರುವಂತಹ ಪ್ರಕರಣ ಇದು. 1ನೇ ಸಮಾಧಿ, 2ನೇ ಸಮಾಧಿ, 3ನೇ ಸಮಾಧಿ, 4ನೇ ಸಮಾಧಿ, 5ನೇ ಸಮಾಧಿಯನ್ನು ಅಗಿತಾ ಇರುವ ಹೊತ್ತಿಗೆ ಇಡೀ ದೇಶ ಎಲ್ಲೋ ಒಂದೆಡೆ ಹೇಳಿರುವಂಥದ್ದು ಸುಳ್ಳಿರಬಹುದು ಅಥವಾ ಊಹಾಪೋಹನೋ ಮತ್ತೊಂದು ಮಗದೊಂದು ಸಾಕಷ್ಟು ಪ್ರಶ್ನೆಗಳಿತ್ತು. ಆದರೆ 6ನೇ ಸಮಾಧಿಯನ್ನು ಅಗಿತಾ ಇದ್ದಂತೆ ಎಲ್ಲರೂ ಬೆಚ್ಚಿ ಬಿದ್ದಿದ್ರು. ಇಡೀ ದೇಶದಾದ್ಯಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಒಂದು ನಿರೀಕ್ಷೆಗಳಿದ್ದಾವೆ. ಏನಾಯಿತು ಈ ಪ್ರಕರಣದಲ್ಲಿ, ನೂರಾರು ಹೆಣಗಳು ಯಾರದ್ದು, ಈ ಎಲ್ಲ ಪ್ರಶ್ನೆಗಳು ಇರೋದ್ರಿಂದಾಗಿ ಸಾಕಷ್ಟು ಈಗ ಭದ್ರತೆ ಹೆಚ್ಚಳ ಮಾಡಲಾಗ್ತಾ ಇದೆ. ಪಾಯಿಂಟ್ ನಂಬರ್ 7ರಿಂದ ಹುಡುಕಾಟ ಇವತ್ತು ಆರಂಭ ಆಗುತ್ತೆ. ನೇತ್ರಾವತಿ ಸೇತುವೆ ಸಮೀಪ ಜನರು ಸೇರುವಂತಹ ಸಾಧ್ಯತೆ ಕೂಡ ಇರೋದ್ರಿಂದಾಗಿ ಹೆಚ್ಚಿನ ಭದ್ರತೆಗೆ ನಿಯೋಜನೆ ಮಾಡೋದಕ್ಕೆ ಚಿಂತನೆ ಮಾಡಲಾಗ್ತಾ ಇದೆ. ಇನ್ನು ನೇತ್ರಾವತಿ ಸ್ನಾನಘಟ್ಟದಿಂದ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಒಂದೆಡೆ ಸಾಕಷ್ಟು ಪ್ರಶ್ನೆಗಳು, ಮತ್ತೊಂದೆಡೆ SIT ಅಧಿಕಾರಿಗಳು, ಭದ್ರತಾ ಅಧಿಕಾರಿಗಳ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ಈಗ ಈ ಒಂದು ಅವಶೇಷ, ಇದರ ಜೊತೆಗೆ ಅಲ್ಲಿರುವಂತಹ ಸಮಾಧಿ, ಇದೆಲ್ಲವನ್ನು ಪ್ರೊಟೆಕ್ಟ್ ಮಾಡುವಂತಹ ಬಹುದೊಡ್ಡ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ. ಈ ನಡುವೆ ಈಗ ಭದ್ರತೆ ಯಾವ ರೀತಿಯಾಗಿ ನೀಡಲಾಗಿದೆ, ಭದ್ರತೆ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ಧರ್ಮಸ್ಥಳದಲ್ಲಿ ಒಂದಿಷ್ಟು ಭದ್ರತೆಯನ್ನು ಕೂಡ ಹೆಚ್ಚು ಮಾಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಸುಮಾರು 4 ಜನ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಒಂದು ಟೀಮ್ ಕೂಡ SIT ತಂಡವನ್ನು ಕೂಡ ರಚನೆ ಮಾಡಲಾಗಿರ್ತಕ್ಕಂಥದ್ದು. ಸುಮಾರು 29 ಜನ ಅಧಿಕಾರಿಗಳು, SIT ಟೀಮ್ನ ಅಧಿಕಾರಿಗಳು ಈಗಾಗಲೇ ಇಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಂದು ಅಂದರೆ ಸ್ನಾನಘಟ್ಟದ, ಧರ್ಮಸ್ಥಳದ ಸ್ನಾನಘಟ್ಟದ ಸಮೀಪದಲ್ಲಿರ್ತಕ್ಕಂತಹ ಏನೋ ಒಂದು ಬ್ರಿಡ್ಜ್ ಏನಿದೆ, ಆ ಬ್ರಿಡ್ಜ್ನಲ್ಲಿ ನಿನ್ನೆವರೆಗೆ ಸುಮಾರು ಪಾಯಿಂಟ್ ನಂಬರ್ 6ರಲ್ಲಿ ಒಂದಿಷ್ಟು ಅಲ್ಲಿ ಏನೋ ಮೂಳೆಗಳು ಸಿಕ್ಕಿತ್ತು ಅನ್ನುವ ಮಾಹಿತಿ ಲಭ್ಯವಾಗಿತ್ತು. ಜೊತೆಗೆ ಮತ್ತೆ ಇವತ್ತು ಸುಮಾರು 10:15 ಪಾಯಿಂಟ್ ನಂಬರ್ 7ರಿಂದ ಮತ್ತೆ ಉತ್ಖನನ ಕಾರ್ಯ ಆರಂಭವಾಗುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದಿಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚುಗೊಳಿಸ್ತಾ ಇದ್ದಾರೆ. ಬೆಳ್ತಂಗಡಿ ಪೊಲೀಸ್ ಆ ಠಾಣೆಯವರು ಕೂಡ ಭದ್ರತೆಯನ್ನು ಹೆಚ್ಚುಗೊಳಿಸ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಇದು ಸಾಕಷ್ಟು ಮಹತ್ವದ ತಿರುವುಗಳನ್ನು ಕೂಡ ಪಡ್ಕೊಂಡಂತಹ ಪ್ರಕರಣ. ನಿನ್ನೆ ಒಂದಿಷ್ಟು ಮೂಳೆಗಳು ಲಭ್ಯವಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಇದು ಯಾರದ್ದು, ಯುವಕರದೋ, ಯುವತಿಯರದೋ, ಹೆಣ್ಣೋ ಅಥವಾ ಗಂಡೋ, ಈ ರೀತಿಯಾದಂತಹ ಸಾಕಷ್ಟು ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಹಿರಿಯ ಅಧಿಕಾರಿಗಳು ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬೀಡು ಬಿಟ್ಟಿರುವಂಥದ್ದು, FSIL ಅಧಿಕಾರಿಗಳಾಗಿರ್ಬೋದು, ಶ್ವಾನದಳದವರಾಗಿರ್ಬೋದು, ಎಲ್ಲರೂ ಕೂಡ ಸಾಕಷ್ಟು ಬೀಡು ಬಿಟ್ಟಿದ್ದಾರೆ. ಇವತ್ತು 10:15 ಮತ್ತೆ 7ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡುವಂತಹ, ಅಂದರೆ ಅಗೆಯುವಂತಹ ಕೆಲಸವನ್ನು ಮತ್ತೆ ಮಾಡಲಿಕ್ಕೆ ಆರಂಭವಾಗುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗ ನಾವು ನೇತ್ರಾವತಿ ನದಿಯ ಸ್ನಾನಘಟ್ಟದ ಬ್ರಿಡ್ಜ್ ಏನಿದೆ, ಅಂದರೆ ಪಾಯಿಂಟ್ ನಂಬರ್ 7 ಏನಿದೆ, ಆ 7 ಪಕ್ಕದಲ್ಲಿ ಕೂಡ ಈಗಾಗಲೇ ಇರ್ತಕ್ಕಂಥದ್ದು. ಈಗ ನಾವು ಒಂದಿಷ್ಟು ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತೀವಿ ಸಂತೋಷ್. ಈಗ ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೂಡ ಈಗ ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇರ್ಬೋದು. ಪಾಯಿಂಟ್ ನಂಬರ್ 7 ಅಲ್ಲಿಂದ ಆರಂಭವಾಗುತ್ತಾ ಅಥವಾ SIT ಅಧಿಕಾರಿಗಳು ಇನ್ನೊಂದು ಸ್ಥಳಕ್ಕೆ ಏನಾರ ಹೋಗ್ತಾರಾ ಅದನ್ನು ಕೂಡ ಕನ್ಫರ್ಮ್ ಮಾಡಿಲ್ಲ. ಒಟ್ಟಾರೆ ಪಾಯಿಂಟ್ ನಂಬರ್ 7 ಏನಿದೆ, ಆ ಪಾಯಿಂಟ್ ನಂಬರ್ 7ಇಂದ ಇವತ್ತು ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಜೊತೆಗೆ ಇವತ್ತೇನಾದರೂ ಏನು ಉತ್ಖನನ ಕಾರ್ಯದಲ್ಲಿ ಮತ್ತಷ್ಟು ಮಾಹಿತಿ ಏನಾದರೂ ಸಿಗುತ್ತಾ, ಮೂಳೆಗಳೇನಾದರೂ ಸಿಗುತ್ತಾ,
ಈ ಥರದ ಒಂದು ತನಿಖೆಗಳು ಸಾಕಷ್ಟು ನಡೆಯುತ್ತೆ ಅನ್ನುವ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಇಲ್ಲಿ ಈ ಏನು ಬ್ರಿಡ್ಜ್ ಏನಿದೆ, ಈ ಬ್ರಿಡ್ಜನ್ನ ತೋರಿಸ್ತಾ ಇದೀವಲ್ಲ, ಇಲ್ಲಿ ಒಂದಿಷ್ಟು 9 ಗಂಟೆಯ ನಂತರ ಒಂದಿಷ್ಟು ಪೊಲೀಸ್ ಬಿಗಿ ಭದ್ರತೆಯ ಹೆಚ್ಚು ಮಾಡ್ತಾರೆ. ಜೊತೆಗೆ ಸಾರ್ವಜನಿಕರಿಗೆ ಇಲ್ಲಿ ನಿಷೇಧ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹೆಚ್ಚಾಗಿ ಸಾರ್ವಜನಿಕರು ಕೂಡ ಇಲ್ಲಿ ಗುಂಪುಗೂಡೋ ಹಾಗಿಲ್ಲ. ಜೊತೆಗೆ ಅವ್ರಿಗೂ ಕೂಡ ಒಂದಿಷ್ಟು ನಿಷೇಧ ಮಾಡ್ತಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಇಲ್ಲಿ ಏನಂತಂದರೆ ಈಗಾಗಲೇ ತನಿಖೆ ಆರಂಭವಾಗಿದೆ. 6ನೇ ಪಾಯಿಂಟ್ ನಂಬರ್ 6ರಲ್ಲಿ ಒಂದಿಷ್ಟು ಸಂಬಂಧಪಟ್ಟ ಹಾಗೆ ಉತ್ಖನನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಮೂಳೆಗಳು ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಅದನ್ನು ಫೊರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ. ಅಂದರೆ ಫೊರೆನ್ಸಿಕ್ ಲ್ಯಾಬ್ ಅಥವಾ ಹೈದರಾಬಾದ್ ಆಗಿರ್ಬೋದು ಅಥವಾ ಇನ್ನೊಂದು ಏನು ದೆಹಲಿ ಆಗಿರ್ಬೋದು, ಅದು ಅಧಿಕಾರಿಗಳಿಗೆ ಬಿಟ್ಟಿದ್ದು, ಎಲ್ಲೆಲ್ಲಿ ಕಳಿಸ್ತಾರೆ, ಎಲ್ಲೆಲ್ಲಿ ಚೆಕ್ ಮಾಡ್ತಾರೆ ಅನ್ನೋದು. ಬಟ್ ಇವತ್ತು ಪಾಯಿಂಟ್ ನಂಬರ್ 7ರಲ್ಲಿ ಉತ್ಖನನ ಕಾರ್ಯ ಮತ್ತೆ ಆರಂಭವಾಗುತ್ತೆ. ಜೊತೆಗೆ SIT ಅಧಿಕಾರಿಗಳು ಕೂಡ ಬೀಡು ಬಿಡ್ತಾರೆ. ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಇಲ್ಲಿ ಒಂದು ತನಿಖಾ ದಾರಿ ಹೆಚ್ಚಾಗಿರುವಂಥದ್ದು, ತನಿಖೆಯ ತಂಡ ಕೂಡ, ತನಿಖೆಯ ಭಾಗಗಳು ಹೆಚ್ಚಾಗಿರ್ತಕ್ಕಂಥದ್ದು. ಒಂದಿಷ್ಟು ಟೀಮ್ನು ಕೂಡ ಈಗಾಗಲೇ ರೆಡಿ ಮಾಡ್ಕೊಂಡಿರುವಂಥದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ನೇತ್ರಾವತಿ ತಟದಲ್ಲೇ ಈ ಪಾಯಿಂಟ್ ಇರೋದ್ರಿಂದ ಸಹಜವಾಗಿ ಮತ್ತೆ ನೀರು ಜಿನುಗುವಂತಹ ಸಾಧ್ಯತೆ ಇದೆ. ಸಾಕಷ್ಟು ಅಡೆತಡೆಗಳು ಇರೋದ್ರಿಂದಾಗಿ ಉತ್ಖನನ ಕಾರ್ಯ ಸರಿಯಾದ ಮಾರ್ಗದಲ್ಲಿ ನಡೆಸೋದಕ್ಕೆ ಅಧಿಕಾರಿಗಳು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ನೋಡಿ ಅಲ್ಲಿ